ಹಲೋ ಸ್ನೇಹಿತರೆ, ಇವತ್ತು ನಾವು ನೀಲ ಅವರ ಒಂದು ಸಂಕ್ಷಿಪ್ತ ಬಯೋಡಾಟಾ ತಿಳಿದುಕೊಳ್ಳೋಣ. ಮನೆ ಇರೋದು ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ. ಈಕೆಯ ಬಯಕೆ ನೋಡಿ ಹಿಂದೆಯಿಂದ ಶಬ್ದ ಬರುವ ಹಾಗೆ ಅನುಭವಿಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಸಮಸ್ಯೆ ಯಜಮಾನರು ದುಬೈಯಲ್ಲಿ ಇರೋದು, ಜೊತೆಗೆ ಎಲ್ಲ ಅದಕ್ಕೆ ಸ್ನೇಹಿತರೆ ಹಿಂದೆಯಿಂದ ಗದ್ದೆ ತೋಡಿಸಿಕೊಂಡು ತುಂಬ ದಿನಗಳಾಗಿವೆ. ಸೊ ಹಾಗಾಗಿ ಒಂದು ಸಲ ಅನುಭವಿಸುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಈಕೆಯ ಪ್ರಸ್ತುತ ಪರಿಸ್ಥಿತಿ ನೋಡಿ ಉಜ್ಜುಕೊಂಡು ಸಾಕಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಹತ್ತಿರ ನಿಶಾನ್ ವೇರ್ಸಾ ಎಸ್ ಒಂದು ಹಳೆ ಕಾರ್ ಕೂಡ ಆಗಿರುತ್ತೆ. ಈ ಒಂದು ಕಾರಲ್ಲಿ ಇಷ್ಟ ಬಂದ ಕಡೆ ಹೋಗೋಣ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಬೇಗ ಸುಸ್ತಾಗಲು ಕಾರಣ, ಯಜಮಾನರು ಜೊತೆಗೆ ಇದ್ದಾಗ ಬೇಗ ಸುಸ್ತು ಕೂಡ ಆಗುತ್ತಿದ್ದರು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮದುವೆ ಆಗೋ ಮುಂಚೆ ಯಜಮಾನರು ಯಾರ ಜೊತೆನೂ ಕೂಡ ಮಂಚದ ಆಟ ಆಡಿಲ್ಲ, ಹೀಗಾಗಿ ಅವರಿಗೆ ಅನುಭವ ತುಂಬ ಕಡಿಮೆ ಇರುತ್ತೆ. ಜೊತೆಗೆ ತನ್ನ ಮೂಲಂಗಿಗೆ ಒಂದು ದಿನ ಕೂಡ ಮಸಾಜ್ ಮಾಡಿಕೊಂಡಿಲ್ಲ. ಹೀಗಾಗಿ ಯಜಮಾನರು ಗದ್ದೆ ತೋಡಲು ಶುರು ಮಾಡಿದ ತಕ್ಷಣವೇ ಸುಸ್ತಾಗುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಯಜಮಾನರಿಗೆ ಅನುಭವ ಇರಲಿಲ್ಲ, ಜೊತೆಗೆ ಒಂದು ದಿನ ಕೂಡ ಎಣ್ಣೆಯಿಂದ ಮಸಾಜ್ ಮಾಡಿಕೊಂಡಿಲ್ಲ. ಈ ಕಾರಣಗಳಿಂದ ಸ್ನೇಹಿತರೆ ಗದ್ದೆ ತೋಡುವಾಗ ಅವರು ತುಂಬಾ ಸುಸ್ತಾಗುತ್ತಿದ್ದರು. ಇವರಿಗೆ ದೀರ್ಘಕಾಲದವರೆಗೆ ನೆಮ್ಮದಿ ಕೊಡುವಂತಹ ವ್ಯಕ್ತಿ ಬೇಕಾಗಿದ್ದಾನೆ. ಗದ್ದೆ ಒಳಗೆ ತುಂಬ ಬಿಸಿ ಇರುತ್ತದೆ. ನೇಗಿಲು ನುಗ್ಗಿಸಿದ ನಂತರ ಬೇಗ ಬೇಗ ಗುದ್ದಲು ಶುರು ಮಾಡಬಾರದು. ಪ್ರಾರಂಭದಲ್ಲಿ ನಿಧಾನವಾಗಿ ಗದ್ದೆ ತೋಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕೆಳಗಿನ ಗದ್ದೆ ಸಂಪೂರ್ಣ ಬಿಸಿ ಆದಮೇಲೆ ಶಬ್ದ ಬರುವ ಹಾಗೆ ನೇಗಿಲು ಓಡಿಸಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ನಿಶಾನ್ ವೇರ್ಸಾ ಎಸ್ ಕಾರ್ ಆಗಿರುತ್ತೆ. ಇದೇ ಕಾರಲ್ಲಿ ಇಷ್ಟ ಬಂದ ಕಡೆ ಹೋಗೋಣ ಎಂದು ಮಾಹಿತಿ ಕೊಟ್ಟಿರೋದು. ಸೊ ನೋಡ್ಬೋದು, ಇದರ ಒಂದು ಗ್ರಿಲ್ ಬಂದುಬಿಟ್ಟು ವಿ ಮೋಷನ್ ಒಂದು ಡಿಸೈನಲ್ಲಿ ನೋಡ್ಬೋದು. ಹೆಡ್ಲೈಟ್ಸ್ ತುಂಬಾ ಶಾರ್ಪ್ ಆಗಿರುತ್ತೆ, ಜೊತೆಗೆ ಒಂದು ಮಾಡರ್ನ್ ಲುಕ್ ಕೂಡ ಹೊಂದಿರುತ್ತದೆ. ಇದರ ಟೈಲ್ ಲ್ಯಾಂಪ್ಸ್ ಬಂದುಬಿಟ್ಟು ಒಂದು ರ್ಯಾಪ್ ಅರೌಂಡ್ ಒಂದು ಡಿಸೈನಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಬಂಪರ್ ತುಂಬಾ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ, ಜೊತೆಗೆ ತುಂಬಾ ಒಂದು ಸ್ಟೈಲಿಶ್ ಕೂಡ ಹೊಂದಿರುತ್ತದೆ. ಇದರಲ್ಲಿ ಸ್ನೇಹಿತರೆ 1.6 ಲೀಟರ್ಸ್ ಆ್ಯಂಡ್ 4 ಸಿಲಿಂಡರ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಅರೌಂಡ್ 122 HP ಹಾರ್ಸ್ ಪವರ್ ಆಗಿದ್ದು ಸಿಟಿ ಸಲುವಾಗಿ ಒಂದು ಸ್ಮೂತ್ ಡ್ರೈವಿಂಗ್ ಮಾಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಪ್ರಸ್ತುತ ಸಿಟಿಯಲ್ಲಿ ಇರೋದು ಸ್ನೇಹಿತರೆ. ಸಿಟಿಯಲ್ಲಿ ಇಷ್ಟ ಬಂದ ಕಡೆ ಸುತ್ತಾಡೋಣ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ತಪ್ಪದೆ ನಿಮ್ಮ ಅನಿಸಿಕೆ ತಿಳಿಸಿ.